ಗದಗ ಜಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಅವರು ನರ್ಸಿಂಗ್ ವಿದ್ಯಾರ್ಥಿನಿಯರೊಂದಿಗೆ ನೇರವಾಗಿ ಮಾತುಕತೆ ನಡೆಸಿದರು. ವಿದ್ಯಾರ್ಥಿನಿಯರಿಗೆ ಕಡ್ಡಾಯ ಲಸಿಕೆ ನೀಡಲಾಗಿದೆಯೇ, ನರ್ಸಿಂಗ್ ಕೆಲಸದ ಬದಲು ಬೇರೆ ಕೆಲಸ ಮಾಡಿಸುತ್ತಿದ್ದಾರೆಯೇ ಎಂಬುದರ ಬಗ್ಗೆ ಮಾಹಿತಿ ಪಡೆದರು. ಸಮಾಜ ಕಲ್ಯಾಣ ಹಾಗೂ ಬಿಸಿಎಂ ಹಾಸ್ಟೆಲ್ಗಳಲ್ಲಿ ಸರಿಯಾದ ಊಟ, ಕುಡಿಯುವ ನೀರಿನ ಸಮಸ್ಯೆ ಸೇರಿದಂತೆ ಹಲವು ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ ಎಂದು ವಿದ್ಯಾರ್ಥಿನಿಯರು ದೂರಿದರು. ಮೆನು ಪ್ರಕಾರ ಆಹಾರ ನೀಡುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ಅಳಲು ತೋಡಿಕೊಂಡ ಹಿನ್ನೆಲೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣವೇ ಕ್ರಮ ಕೈಗೊಳ್ಳುವಂತೆ ಅಧ್ಯಕ್ಷರು ಸೂಚನೆ ನೀಡಿದರು. ಪರಿಶೀಲನೆ ವೇಳೆ ಆಸ್ಪತ್ರೆಯ ಕೆಲ ಅವ್ಯವಸ್ಥೆಗಳ ಬಗ್ಗೆ ನಾಗಲಕ್ಷ್ಮಿ ಅಸಮಾಧಾನ ವ್ಯಕ್ತಪಡಿಸಿದರು. ಇದೇ ವೇಳೆ ಪತಿ ಇಲ್ಲದೆ ಜೀವನ ಸಾಗಿಸಲು ಸಂಕಷ್ಟ ಎದುರಿಸುತ್ತಿರುವ ಮಹಿಳೆಯೊಬ್ಬರು ಕಣ್ಣೀರು ಹಾಕಿ ತಮ್ಮ ನೋವನ್ನ ಹೇಳಿಕೊಂಡರು. ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ನಲ್ಲಿ ಉದ್ಯೋಗ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು. ಗದಗ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳ ಜನನ ಪ್ರಮಾಣ ಕಡಿಮೆಯಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಎಂದು ನಾಗಲಕ್ಷ್ಮಿ ಕಳವಳ ವ್ಯಕ್ತಪಡಿಸಿದರು. ಹೆಣ್ಣು ಭ್ರೂಣ ಹತ್ಯೆ ನಡೆಯುತ್ತಿರುವ ಸಾಧ್ಯತೆಯನ್ನು ತಳ್ಳಿಹಾಕಲು ಸಾಧ್ಯವಿಲ್ಲ ಎಂದು ಹೇಳಿದ ಅವರು, ಜಿಲ್ಲಾಡಳಿತ ಇದುವರೆಗೂ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಸಂಪೂರ್ಣ ವರದಿ ಕೇಳುವುದಾಗಿ ಎಚ್ಚರಿಕೆ ನೀಡಿದರು. ಈ ಹೇಳಿಕೆ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಹೆಣ್ಣು ಭ್ರೂಣ ಹತ್ಯೆ ತಡೆ ಕುರಿತು ಚರ್ಚೆಗೆ ಕಾರಣವಾಗಿದೆ. ಮತ್ತೆ ಇಲ್ಲಿ ಎಲ್ಲ ಔಷಧಿಗಳನ್ನ ಕೊಡ್ತಾರಾ, ಹೊರಗಡೆ ಬರೀತಾರಾ, ಪ್ರತಿಯೊಬ್ಬರನ್ನು ಕೇಳಿದ್ದೀನಿ ನಾನು. ಇಡೀ ಆಸ್ಪತ್ರೆಯಲ್ಲಿ ಎಲ್ಲೂ ಹೊರಗಡೆ ಬರ್ಕೊಡಲ್ಲ ಅಂತ ಹೇಳಿದ್ದಾರೆ. ಒಂದೇ ಒಂದು ನಾನು ನೋಡಿದ್ದೇನಂತಂದರೆ, ನಮ್ಮ ಈ ನರ್ಸಿಂಗ್ ಸ್ಟೂಡೆಂಟ್ಸ್ ಇದ್ದಾವಲ್ಲ, ಇವರು ಮಕ್ಕಳು ಕ್ಲಿನಿಕಲ್ ಎಂಟ್ರ್ ಆಗೋಕ್ಕೆ ಮುಂಚೆ ಅವ್ರಿಗೆ ನಾವು ಹೆಪಟೈಟಿಸ್ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕು. ಅಷ್ಟೂ ಜನ ಮಕ್ಕಳು ನನಗೆ ಹೇಳಿದ್ದೇನೆಂದರೆ ವ್ಯಾಕ್ಸಿನ್ ಮಾಡಿಸಿಲ್ಲ ಅವರಿಗೆ. ಇದು ಆ ಮಕ್ಕಳು ಇದೇ ಒಂದು ಸಂಸ್ಥೆ ಅಡಿ ಬರೋದ್ರಿಂದ ಯಾಕೆ ಮಾಡಿಲ್ಲ, ಅವ್ರ ಮೇಲೆ ಕ್ರಮ ತಗೋಬೇಕು ಮತ್ತು ಇಮಿಡಿಯೇಟ್ಲಿ ಆ ನರ್ಸಿಂಗ್ ಎಲ್ಲ ಮಕ್ಕಳಿಗೂ ವ್ಯಾಕ್ಸಿನೇಟ್ ಆಗಬೇಕು ಅಂತ ನಾನು ಅವರ ಗಮನಕ್ಕೆ ತಂದಿದ್ದೀನಿ. ನಾಳೆ ಜಿಲ್ಲಾಡಳಿತದಲ್ಲಿ ನಾನು ಇದನ್ನು ಮೀಟಿಂಗಿಗೆ ತಗೊಳ್ತೇನೆ. BCM ಹಾಸ್ಟೆಲಿಂದ ಬರುವಂಥ ಮಕ್ಕಳು, ನಮ್ಮ BCM ಹಾಸ್ಟೆಲ್ನಲ್ಲಿ ಮೆನು ಪ್ರಕಾರ ಊಟ ಮಾಡೋದಿಲ್ಲ, ಮಕ್ಕಳಿಗೆ ಊಟದ ಭಾಳ ತೊಂದರೆ ಆಗ್ತಾಯಿದೆ. ಮತ್ತು ಸ್ನಾನಕ್ಕೆ, ಬಟ್ಟೆ ಒಗಿಲಿಕ್ಕೆ ಅವಕ್ಕೆಲ್ಲ ನೀರಿನ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ. BCM DD ಅವ್ರಿಗೂ ಕರೆದಿದ್ದೀನಿ. ಇಲ್ಲೂ ಸಹ ಹೆಣ್ಣು ಮಕ್ಕಳ, ನನ್ನೆನೆ ಬಾಗಲಕೋಟೆಗೆ ಹೋಗಿದ್ದೆ, ಅಲ್ಲೂ ಸಹ ಗಂಡು ಮಕ್ಕಳದು ಸಂಖ್ಯೆನೇ ಜಾಸ್ತಿ ಇದೆ ಡೆಲಿವರಿಯಲ್ಲಿ, ಹೆಣ್ಮಕ್ಳು ಕಡಿಮೆ. ಇಲ್ಲೂ ಅಷ್ಟೇ ಗಂಡು ಮಕ್ಕಳು ಜಾಸ್ತಿ, ಹೆಣ್ಮಕ್ಳು ಕಡಿಮೆ. ಆದರೆ ಪ್ರಕೃತಿ ನಿಯಮವಾಗಿ ಮೊದಲಿಗೆ ನಾವೆಲ್ಲ ಹುಟ್ಟಿದಾಗ ನಾವು ಜಾಸ್ತಿ, ನಾವು ಯಾವಾಗಲೂ ಜಾಸ್ತಿನೇ ಇದ್ದೀವಿ, ಅವ್ರು ಕಡಿಮೆ. ಇದು ಎಲ್ಲೋ ಇದೆಲ್ಲ ಇಂಡಿಕೇಶನ್ ಏನಂತಂದರೆ, ಒಳಗಡೆ ಗುಟ್ಟಾಗಿ ಎಲ್ಲೋ ಒಂದೊಂದು ಕಡೆ ಮಗು ಹೆಣ್ಣೋ ಗಂಡೋ ಅಂತ ತೋರಿಸ್ಕೊಂಡು ಹೆಣ್ಣು ಮಕ್ಕಳನ್ನ ಅಬಾರ್ಟ್ ಮಾಡಿಸ್ತಾ ಇದ್ದಾರೆ. ಹೆಣ್ಣು ಭ್ರೂಣ ಹತ್ಯೆ ನಡೀತಾ ಇದೆ ಅನ್ನೋದೇ ಇದೆಲ್ಲ ಒಂದು ಇಂಡಿಕೇಶನ್. ಸೊ ನಾನು ಇದ್ರ ಬಗ್ಗೆ ಏನೆಲ್ಲ ಜಿಲ್ಲಾಡಳಿತ ಕ್ರಮ ತಗೊಂಡಿದೆ ಅಂತ ನಾಳೆ ನಾನು ರಿವ್ಯೂನಲ್ಲಿ ಎಲ್ಲ ವರದಿಗಳನ್ನು ಇಸ್ಕೊಳ್ತೇನೆ.